ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬೆಳಗ್ಗೆನೇ ನಮ್ಮ ಮನೇಲಿ ತಿಂಡಿಗೆ ರಾಗಿ ರೊಟ್ಟಿ ಮತ್ತು ಅದ್ರ ಜೊತೆ ಹಸಿಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಹಸಿಗೊಜ್ಜನ್ನ ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದಾಗ ರೆಸಿಪಿ ಫುಲ್ ತೋರಿಸಿ ಅಂತ ಕೇಳಿದ್ರಿ, ಅದಕ್ಕೇ ತೋರಿಸ್ತಾ ಇದ್ದೀನಿ. ಫಸ್ಟು ಟೊಮೆಟೊ ತೊಗೋಬೇಕು, 2 ಕಾಯಿ ಟೊಮೆಟೊ ತೊಗೋಬೇಕು, ಒಂದು 5-6 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೋಬೇಕು. ಅದಾದಮೇಲೆ ಗುಂಡು ಬದನೆಕಾಯಿ ಬರುತ್ತಲ್ವ, ಎಳೆದು ಗುಂಡು ಬದನೆಕಾಯಿ ಎಳೆದಿದ್ದಷ್ಟು ರುಚಿ ಜಾಸ್ತಿ ಇರುತ್ತೆ. ನೀವು ಎಷ್ಟು ಬಲ್ತಿರೋದು ತೊಗೋತೀರ ಅಷ್ಟು ರುಚಿ ಇರೋದಿಲ್ಲ ಅಷ್ಟೊಂದು. ಎಳೆ ಗುಂಡು ಬದನೆಕಾಯಿ ತೊಗೋಬೇಕು, 1-2 ತೊಗೊಳ್ಳಿ. ಅದನ್ನು ಈ ಥರ ಒಲೆಯಲ್ಲಿ ಸುಟ್ಟರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಗ್ಯಾಸಲ್ಲೂ ಸುಟ್ಕೋಬೋದು ನೀವು. ಈ ಥರ ನೀಟಾಗೆ ಕಪ್ಪಗಾಗೋವರೆಗೂ ಸುಟ್ಬಿಟ್ಟು ಅದಾದಮೇಲೆ ಎಲ್ಲ ತೆಗೆದು ತಣ್ಣೀರು ಒಳಗೆ ಹಾಕ್ಕೋಬೇಕು. ಈ ಥರ ತಣ್ಣೀರು ಒಳಗೆ ಹಾಕಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆಲ್ಲ ತೆಗೆದುಬಿಟ್ರೆ ಆಗೋಯ್ತು. ಇದನ್ನು ನೀಟಾಗೆ ಎಲ್ಲ ಒಂಚೂರು ಕಪ್ಪು ಏನು ಇಲ್ದಿರ, ಮಸಿ ಇಲ್ದಿರ ಮೇಲ್ಗಡೆ ಎಲ್ಲದನ್ನು ರಿಮೂವ್ ಮಾಡಾದಮೇಲೆ ಇದ್ರ ಜೊತೆಗೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿಬಿಟ್ಟು ಮತ್ತು ಕಾಯಿ ಟೊಮೆಟೊನೂ ಇಲ್ಲಿ ಬಿಡಿಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ನೀವು ಮಿಕ್ಸಿನೂ ಮಾಡ್ಕೋಬೋದು ಅಥವಾ ಹಾಗೆ ಕೈಯಲ್ಲೂ ಕಿವುಚ್ಬೋದು, ಇಲ್ಲಾಂದರೆ ನೀವು ಜಜ್ಬೋದು. ಬೇಕಾದರೆ ಎಲ್ಲ ಥರನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕೈಯಲ್ಲಿ ಕಿವುಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಕೆಲವರಿಗೆ ಖಾರ ಆಗೋಲ್ಲ, ಇದು ಕೈಯಲ್ಲಿ ಕಿವುಚೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಬಿಡ್ಬೋದು ಅಷ್ಟೇ. ಚೆನ್ನಾಗಿರುತ್ತೆ ಟೇಸ್ಟು, ಇಮಿಡಿಯೇಟಾಗಿ ಆಗುತ್ತೆ. ಒಂದು ಸ್ವಲ್ಪ ಖಾರ ಇಷ್ಟಪಡೋರು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಖಾರ ಇಷ್ಟಪಡದೇ ಇರೋರು ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಹುಣಸೆಹಣ್ಣು ಮೇಯ್ನ್ ಇಂಗ್ರೀಡಿಯೆಂಟ್, ಅದಕ್ಕೆ ಹುಣಸೆಹಣ್ಣು ಹಾಕಲೇಬೇಕು, ಆವಾಗಲೇ ಬ್ಯಾಲೆನ್ಸ್ ಆಗೋದು ಅದು. ಅದಾದಮೇಲೆ ನಮ್ಮಮ್ಮ ಸೈಡಲ್ಲಿ ರೊಟ್ಟಿ ಬಳಿತಾ ಇದ್ದಾರೆ. ನಾನು ರೆಡಿಯಾಗಿ ಕೂತಿದ್ದೆ. ಇದನ್ನು ಹಸಿಗೊಜ್ಜು ಮಾಡಿಬಿಟ್ಟು ಸೈಡಲ್ಲಿ ರೆಡಿಯಾಗಿ ಕೂತಿದ್ದೆ. ಇದಾಗಿದ ತಕ್ಷಣ ಇದ್ರ ಮೇಲೆ ಹಾಕ್ಕೊಂಡು ತಿಂದ್ಬಿಡ್ಬೇಕು ಅಂತ. ಒಳ್ಳೆ ಕಾಂಬಿನೇಷನ್ ಅಂದರೆ ಬೆಣ್ಣೆ, ಮೊಸರು ಮತ್ತು ಹಸಿಗೊಜ್ಜು, ಇದು ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಸೊ ನಾನಂತೂ ತುಂಬ ಇಷ್ಟಪಟ್ಟು ತಿನ್ನೋವಂಥ ಒಂದೇ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ರಾಗಿ ರೊಟ್ಟಿ. ತುಂಬ ಇಷ್ಟಪಡ್ತೀನಿ. ರಾಗಿ ರೊಟ್ಟಿ ಇಲ್ಲ ಅಂದರೆ ಅಕ್ಕಿ ರೊಟ್ಟಿ ಇಲ್ಲಾಂದರೆ ಪಲಾವ್, ಇದು 3 ಡಿಶ್ ನಂಗೆ ತುಂಬ ಇಷ್ಟ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ನನ್ನ ವಾಯ್ಸ್ ಅಂತೂ ಫುಲ್ ಚೇಂಜ್ ಆಗಿಬಿಟ್ಟಿದೆ, ಹುಷಾರಿಲ್ದಿರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ ಇವಾಗ ಹಸಿಗೊಜ್ಜಾಯಿತು. ಬೆಣ್ಣೆ ನಾನು ಅದು ರೋಸ್ಟ್ ಮಾಡುವಾಗಲೇ ಹಾಕಿದ್ದೀವಿ, ಸೊ ಮತ್ತೆ ಏನು ಬೆಣ್ಣೆ ಹಾಕೋತಿಲ್ಲ. ಬೆಣ್ಣೆ ಹಾಕ್ಕೊಂಡ್ರೆ ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಕೆಮ್ಮು ಶೀತ ಎರಡೂ ಇರೋದ್ರಿಂದ ಬೇಡ ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಮಗೆ ಒಂದು ಇಂಪಾರ್ಟೆಂಟ್ ಒಂದು ಕೆಲಸ ಇತ್ತು ಅವತ್ತಿಗೆ. ಕಿರಣ್ ಮತ್ತು ಹರಿಣಿ ಅಕ್ಕ ಬರ್ತೀನಿ ಮನೆಗೆ ಅಂತ ಹೇಳಿದ್ರು. ಸೊ ಹಂಗಾಗಿ ಅವ್ರಿಗೋಸ್ಕರ ಏನಾದ್ರು ತೊಗೊಳ್ಳೋಣ ಅಂತ ಬಂದ್ವಿ. ಎಷ್ಟು ದೊಡ್ಡದು ಸೀಗಡಿ ಎಲ್ಲ ಇಟ್ಟಿದ್ರು ಇಲ್ಲಿ, ಬಟ್ ಇದು ಯಾವುದೋ ಅಷ್ಟೊಂದೇನು ಇಷ್ಟಪಟ್ಟು ತಿನ್ನಲ್ಲ ಅವರು. ಹರಿಣಿ ಅಕ್ಕ ಡಯಟಲ್ಲಿರೋದ್ರಿಂದ ಇದೆಲ್ಲ ಅಷ್ಟಾಗೇನು ಇಷ್ಟಪಡಲ್ಲ ಅವರು ನಾನ್ ವೆಜ್ಜು. ಸೊ ಹಾಗಾಗಿ ಕಿರಣ್ಗೆ ಏನಾದ್ರು ಮಾಡೋಣ ಅಂತ ಹೇಳಿ ಚಿಕನ್ ತೊಗೊಂಡೋಗೋಣ. ಸ್ವಲ್ಪ ಚಿಕನ್ ಇಷ್ಟಪಟ್ಟು ಇಬ್ಬರು ತಿಂತಾರೆ ಚಿಕನ್ ಆದರೆ ಅಂತ ಹೇಳಿಬಿಟ್ಟು ಚಿಕನ್ ತೊಗೊಂಡು ಹೋಗೋಕ್ಕೆ ಬಂದ್ವಿ ಮನೆ ತೊಗೊಂಡು ಮನೆಗೆ ಹೋದ್ವಿ. ಕ್ರ್ಯಾಬ್ ಒಂದಿನ ತರಬೇಕು. ಕ್ರ್ಯಾಬ್ ತುಂಬ ಎಕ್ಸ್ಟ್ರೀಮ್ಲಿ ಹೀಟು. ಸೊ ನಾನು ಅದು ಯಾವಾಗಲೂ ತೊಗೊಬಂದು ತಿನ್ನೋದಕ್ಕೆ ಕಷ್ಟ ಸ್ವಲ್ಪ. ಹಾಗಾಗಿ ಜಾಸ್ತಿ ಫಿಶ್ಶು, ಚಿಕನ್ ಇವೆರಡರಲ್ಲಿ ಯಾವಾಗಲೂ ನಾನು ತೊಗೊಂಬರ್ತೀನಿ ಅಷ್ಟೇ. ನೋಡಿ ಎಷ್ಟು ಫ್ರೆಶ್ ಆಗಿ ಇಟ್ಟಿದ್ರು. ಮೋಸ್ಟ್ಲಿ ಅವತ್ತು ತರಿಸಿದ್ರು ಅಂತ ಅನಿಸುತ್ತೆ. ಚೆನ್ನಾಗಿ ಫ್ರೆಶ್ ಆಗಿತ್ತು ಮಾತ್ರ. ಬಟ್ ನಾನೇನು ತೊಗೊಳೋದಕ್ಕೆ ಹೋಗಿಲ್ಲ. ಚಿಕನ್ 1.5 kg ತೊಗೊಂಡು ಅಲ್ಲಿಂದ ನಾನು ಮನೆಗೆ ಹೋದೆ. ಮತ್ತು ಹಾಗೆ 4 ಜನದ ಇವತ್ತು ಗೆಟ್ ಟುಗೆದರ್. ಯಾಕೆ ಅಂತ ಹೇಳಿದ್ರೆ ನಮಗೊಂದು ಸೈಟ್ ನೋಡಬೇಕು ಅಂತ ಇತ್ತು. ನಾವು ಇಬ್ಬರೂ ಒಂದು ಕಡೆ ನೋಡಿದ್ವಿ, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಪ್ರೈಸ್ ಎಲ್ಲ ಕೇಳಿಕೊಂಡು ಏನು ಅಂತ. ತೊಗೋತೀವೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ಸಡನ್ನಾಗಿ ನೋಡಿದ್ದು ಯಾವುದಾದ್ರು ಒಂದು ಪ್ರಾಪರ್ಟಿ ಇಷ್ಟ ಆದರೆ ಅಥವಾ ಅದು ನಮ್ಮ ಬಜೆಟಿಗೆ ಸೆಟ್ ಆದರೆ
ವಿ ಕ್ಯಾನ್ ಪ್ಲ್ಯಾನ್ ಅನ್ನೋ ಥರ ಅಷ್ಟೇ ನಮ್ಮದೇನು ಇಷ್ಟೇ ಹಿಂಗೆ ತೊಗೋಬೇಕು ಹಾಗೆ ತೊಗೋಬೇಕು ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ನೋಡ್ತಾ ಇರ್ತೀವಿ. ಯಾವುದಾದ್ರೂ ಇಫ್ ಇನ್ ಕೇಸ್ ಫ್ಯೂಚರಲ್ಲಿ ನಮ್ಮ ಬಜೆಟಿಗೆ ಸೆಟ್ ಆಗಿಬಿಡ್ತು ಅಂದರೆ ವಿಲ್ ಬೈ ಇಟ್ ಅನ್ನೋ ಥರ ಇಬ್ಬರು ನೋಡ್ತಾ ಇದ್ವಿ. ಅದಕ್ಕೇ ಎಲ್ಲರೂ ಹೊರಟ್ವಿ ಇವಾಗ. ಸೈಟು ನಮ್ಮದು 60-40, ಅವ್ರದ್ದು 30-40. ಸೊ ಇದೆರಡು ಸೈಟು ನೋಡ್ಕೊಂಬರೋಣ ಅಂತ ಆಲ್ಮೋಸ್ಟ್ 1.5 ಇಯರ್ಸಿಂದನೂ ನೋಡ್ತಾನೆ ಇದ್ದೀವಿ ನಾವು. ಬಟ್ ಸ್ವಲ್ಪ ಏರಿಯಾ ಸೆಟ್ ಆದರೆ ಬಜೆಟ್ ಸೆಟ್ ಆಗೋಲ್ಲ, ಬಜೆಟ್ ಸೆಟ್ ಆದರೆ ಏರಿಯಾ ಸೆಟ್ ಆಗೋಲ್ಲ, ಆ ಥರ ಆಗ್ತಿದೆ. ಯಾಕಂದರೆ IT ಕೆಲಸ ಮಾಡೋರಿಗೆಲ್ಲ ಸ್ವಲ್ಪ ಈ ಸೈಡು ಸೌತ್ ಬ್ಯಾಂಗ್ಳೂರಲ್ಲಿರೋರೆಲ್ಲ ತುಂಬ ದೂರ ಹೋಗೋದಕ್ಕೆ ಇಷ್ಟಪಡಲ್ಲ ಜಾಸ್ತಿ. ಸ್ವಲ್ಪ ಈ ಕಡೆ ಮಾರತಹಳ್ಳಿಯಿಂದ ಅದು ಟೆಕ್ ಪಾರ್ಕ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಸಜ್ಜಾಪುರ, ಮಾರತಹಳ್ಳಿ ಆ ಸೈಡು ಆಫೀಸಿಗೆ ಹೋದರೆ ಅವರೆಲ್ಲ ಸೌತ್ ಬ್ಯಾಂಗ್ಳೂರೇ ಜಾಸ್ತಿ ಇಷ್ಟಪಡ್ತಾರೆ. ಬಿಕಾಸ್ ಆಫ್ ದಿ ಟ್ರಾಫಿಕ್. ನಿಮ್ಗೆ ಗೊತ್ತು ಸಿಲ್ಕ್ ಬೋರ್ಡಿಂದ ಆ ಕಡೆ ಹೆಂಗಿರುತ್ತೆ ಅಂತ. ಸೊ ಆ ಏರಿಯಾ ಅಷ್ಟಾಗಿ ಇಷ್ಟಪಡಲ್ಲ ಸೋಮು. ಅವ್ರಿಗೇನಿದ್ರು ಈ ಕಡೆ ಸೌತ್ ಬ್ಯಾಂಗ್ಳೂರೇ ತುಂಬ ಇಷ್ಟ ಆಗೋದು. ಸೊ ಸರೌಂಡಿಂಗ್ 1.5 to 2 ಅವರ್ಸ್ ನಾನು ಸ್ಪೆಂಡ್ ಮಾಡಿದ್ರು ಪರವಾಗಿಲ್ಲ ಟ್ರಾಫಿಕಲ್ಲಿ. ಐ ನೀಡ್ ಸೌತ್ ಬ್ಯಾಂಗ್ಳೂರ್ ಸೈಟ್ ಅಂತಲೇ ಅವರು ಈ ಕಡೆನೇ ನಾವು ಪರ್ಟಿಕ್ಯುಲರಾಗಿ ನೋಡ್ತಾ ಇದ್ವಿ. ಹಾಗಾಗಿ ಕೆಲವೊಂದು ನೋಡ್ತಾ ಇದ್ವಿ. ಬಿಕಾಸ್ ಇವಾಗ ಡೆವಲಪರ್ಸ್ ಎಲ್ಲ ಮಾಡ್ತಾ ಇದ್ದಾರಲ್ವ ಈ ಸೈಟ್ಗಳು ಕಮ್ಮಿ ರೇಟಿಗೆ. ಅದೆಲ್ಲ ನನಗೆ ಅಷ್ಟು ನಂಬಿಕೆ ಇಲ್ಲ. 1,500 2,000 ಸ್ಕ್ವೇರ್ ಫೀಟ್ಗೆಲ್ಲ ಸೆಲ್ ಮಾಡೋದು ಅದೆಲ್ಲ ನನಗೂ ಇಷ್ಟ ಆಗಲ್ಲ, ಸೋಮುಗೂ ಇಷ್ಟ ಆಗಲ್ಲ. ಹೆಂಗಿರುತ್ತೋ ಏನೋ ಅಂತ ನಾವು BMRD ಬರುತ್ತಲ್ವ ಅದನ್ನು ನೋಡ್ತಾ ಇದ್ವಿ. ಅದು ಬಿಟ್ಟರೆ BDA ಇದೆರಡೇ ಆಪ್ಷನಲ್ಲೇ ತೊಗೊಳೋದು ನಾವು. ಖಾತಾ ಇಲ್ಲಾಂದರೆ BDA ಸೈಟ್ಗಳು ಯಾವಾಗ್ಲೂ ಅಷ್ಟೇ ರಾಜ ಥರ ಅದು. ಯಾಕೆ ಅಂತ ಹೇಳಿದ್ರೆ ಅದರದ್ದು ಇಯರ್ಲಿ ಅದ್ರ ಅಪ್ರಿಸಿಯೇಷನ್ ಕೂಡ ತುಂಬ ಚೆನ್ನಾಗಾಗತ್ತೆ ಕಂಪ್ಯಾರಿಟಿವ್ಲಿ. ಬೇರೆ ಖಾತಾ B ಖಾತಾ ಅದೆಲ್ಲ ಹೋದರೆ ಆ ಡಾಕ್ಯುಮೆಂಟ್ಸ್ಗಳನ್ನೂ ವೆರಿಫೈ ಮಾಡಿಸೋದು ತುಂಬ ಕಷ್ಟ. ಅದು ಫ್ಯಾಮಿಲಿ ಟ್ರೀನ ತೆಗ್ಸೋದು ತುಂಬ ಕಷ್ಟ. ಹಾಗಾಗಿ ಒಂದೇ ಸೈಟ್ನ ತುಂಬ ಜನಕ್ಕೆ ಮಾರಿಬಿಟ್ಟಿರ್ತಾರೆ. ಅದೆಲ್ಲ ತುಂಬ ಮೋಸಗಳು ನಡೆಯುತ್ತೆ ಈ ಥರ ಸೈಟ್ಗಳನ್ನ ನಾವು ಬೈ ಮಾಡುವಾಗ. ಸೊ ನಮ್ಮದು ಏನಂದರೆ BDA ಸ್ವಲ್ಪ ಕಾಸ್ಟ್ ವೈಸು ತುಂಬ ಜಾಸ್ತಿ ಆಗುತ್ತೆ. ಹಾಗಂತ ರೆವಿನ್ಯೂ ಆ ಥರ ಬೇರೆ ಯಾವುದಕ್ಕೂ ಹೋಗೋದಿಲ್ಲ ಸೋಮು. ಯಾವುದೋ ಕಮ್ಮಿ ಸಿಕ್ತು ಬೈ ಮಾಡ್ಬಿಡೋಣ, ಅವ್ರು ಆ ಥರ ತೊಗೊಳ್ಳೋದೇ ಇಲ್ಲ. ಎಲ್ಲಿ ಸಿಕ್ಕಿದ್ರೂ ತೊಗೊಳ್ಳಲ್ಲ. ಹಾಗಾಗಿ ನೋಡ್ತಾ ಇದ್ದೀವಿ ನಿಧಾನಕ್ಕೆ ಒಂದೊಂದೇ ನೋಡಿಕೊಂಡು ಯಾವ್ದು ಚೆನ್ನಾಗಿ ಅನಿಸುತ್ತೆ. ಲಾಸ್ಟ್ ಇಯರು ಅಶ್ವಸೂರ್ಯದಲ್ಲಿ ಒಂದು ಹಿಲ್ ವೀವ್ ಅಂತ ಒಂದು ನೋಡಿದ್ವಿ. ಅನ್ಫಾರ್ಚುನೇಟ್ಲಿ ಅದು ಅಷ್ಟು ಸೈಟ್ಗಳು ಸೋಲ್ಡ್ ಔಟ್ ಆಗಿತ್ತು ಈ ವರ್ಷ ಹೋಗಿ ನೋಡೋ ಅಷ್ಟರಲ್ಲಿ. ಹಿಲ್ ವೀವ್ ನಮಗೆ ತುಂಬ ಇಷ್ಟ ಆಗಿತ್ತು. ಬಟ್ ಆ ಟೈಮಲ್ಲಿ ನಾವೇನು ಯೋಚನೆ ಮಾಡಿದ್ವಿ ಅಂದರೆ ಅದು ದೊಡ್ಡ ಆಲದ ಮರದಿಂದ ತುಂಬ ದೂರ ಇತ್ತು. ಇಷ್ಟೊಂದು ದೂರ ಇದೆಯಲ್ಲ, ಇಲ್ಲಿಗೆ ಬಂದು ಮಾಡಬೇಕಾ ಪ್ರಾಪರ್ಟಿ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿದ್ವಿ. ಆ್ಯಂಡ್ ಅದು ಇನ್ನೂ ಇಂಪ್ರೂವ್ ಆಗೋಕ್ಕೆ ತುಂಬ ಟೈಮ್ ತೊಗೊಳತ್ತೆ ಅಂದ್ಬಿಟ್ಟು ನಾವು ಆ ಪ್ಲ್ಯಾನ್ ಕ್ವಿಟ್ ಮಾಡಿಬಿಟ್ಟಿದ್ವಿ ಆ ಟೈಮಲ್ಲಿ. ಸೊ ಅದೇ ಅಶ್ವಸೂರ್ಯದವ್ರದ್ದು ಸೈಟ್ ಇನ್ನೊಂದು ಕಡೆ ಅದೇ ಅಲ್ಲಿಂದ 1.5 to 2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಆಗ್ತಾಯಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಲ್ಲ, ನಿನ್ನ ವಿಡಿಯೋ ಹಾಕಿದ್ಮೇಲೆ ನಿನಗೆ ಎಷ್ಟು ಜನ ಅಭಿಮಾನಿಗಳಾದ್ರೆ ಹೇಳಿ ಯೂಟ್ಯೂಬಲ್ಲಿ. ಕಿರಣ್ ನನ್ನ ಡಾನ್ಸು ಅಂತಿದ್ರು. ಇದೇ ಸೈಟು ನೋಡ್ತಾ ಇದ್ದೀವಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಅವರು ಇನ್ನೂ ಇದನ್ನು ಸ್ಟಾರ್ಟ್ ಮಾಡಿಲ್ಲ ಡೆವಲಪ್ ಮಾಡೋದಕ್ಕೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಅಶ್ವಸೂರ್ಯದವ್ರದ್ದು ಒಂದೇನಂದರೆ ಅವರು ತುಂಬ ಅಡ್ವಾನ್ಸ್ ಇದನ್ನು ಅಪ್ಲೈ ಮಾಡ್ತಾರೆ. ಈ ಥರ ಎಲ್ಲ ಡೆವಲಪ್ ಮಾಡುವಾಗ ತುಂಬ ಚೆನ್ನಾಗಿತ್ತು ಇವ್ರದ್ದು ಪ್ರಾಪರ್ಟಿಗಳು. ಕಣ್ಣು ಮುಚ್ಕೊಂಡು ತೊಗೋಬೋದು ಅಂತ ಹೇಳಿಬಿಟ್ಟು ನಾವಿಲ್ಲಿ ಬಂದಿದ್ದು. ಅವರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಮಿಡಿಯೇಟಾಗಿ ಎಲ್ಲರೂ ಬುಕ್ ಮಾಡ್ಕೊಂಬಿಡ್ತಾರೆ. ನಾವು ಆ್ಯಕ್ಚುಲಿ ಲಾಸ್ಟ್ ಇಯರೇ ಬೈ ಮಾಡಬೇಕಿತ್ತು. ಏನೋ ಒಂದು ಚಿಕ್ಕ ಪುಟ್ಟದ್ದು ರೀಸನ್ ಇಟ್ಕೊಂಡು ನಾವು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ವಿ ಆ ಟೈಮಲ್ಲಿ. ನಾವು ಅದನ್ನು ವೆರಿ ರಿಗ್ರೆಟ್ ಅಂತ ಇವಾಗ ಹಂಗೆ ಅನಿಸುತ್ತೆ. ಆ ಟೈಮಲ್ಲಿ ತೊಗೊಬಿಡ್ಬೇಕಿತ್ತು ನಾವು ಒಂದು ಸರಿ ಅನಿಸುತ್ತೆ. ಇನ್ನೊಂದು ಸರಿಗೆ ಇವತ್ತು ತುಂಬ ದೂರ ಇತ್ತಲ್ಲ ಅದು ಅಂತಲೂ ಒಂದು ಸರಿ ಅನಿಸುತ್ತೆ ಹಾಗೆ. ಬಟ್ ಇವರೇ ಕರ್ಕೊಂಡು ಹೋಗಿ ಅಲ್ಲಿಂದ ಒಂದು 3-4 ಕಡೆ ತೋರಿಸಿದ್ರು. ಸಿನ್ಸ್ ಇದು ತುಂಬ ಮಧ್ಯಾಹ್ನದ ಮೇಲಾಗಿದ್ದರಿಂದ ನನಗೂ ಹುಷಾರಿಲ್ಲದೆ ಇದ್ದಿದ್ದರಿಂದ ಒಂಥರ ಸುಸ್ತನ ಥರನೇ ಅನಿಸ್ತಾಯಿತ್ತು ನಂಗೆ. ಅವಾಗಿನ ಸ್ಟಾರ್ಟ್ ಆಗ್ತಾಯಿತ್ತು ಈ ಕೆಮ್ಮು ಶೀತ ಎಲ್ಲ. ಹಾಗಾಗಿ ಆ ಬಿಸಿಲಿಗೆ ಸಿಕ್ಕಾಬಟ್ಟೆ ಇದು ಅನಿಸ್ತಿತ್ತು. ಇನ್ನೊಂದು ನೋಡಿದ್ವಿ, ದಟ್ ಈಸ್
ರಿವರ್ ವ್ಯೂ ಅಂತ. ಅದು ಚೆನ್ನಾಗಿತ್ತು. ಬಟ್ ರಿವರ್ ಸೈಡೆಲ್ಲ ಅಷ್ಟೊಂದು ಪ್ರಿಫರ್ ಮಾಡಲ್ಲ, ಬಿಕಾಸ್ ಫ್ಯೂಚರಲ್ಲಿ ಹೆಂಗಿರುತ್ತೋ ಏನೋ ಹೇಳೋದಕ್ಕಾಗಲ್ಲ. ಹಾಗಾಗಿ ರಿವರ್ ಸೈಡ್ದು ನಾವು ಅಲ್ಲೇ ಡೈರೆಕ್ಟಾಗಿ ಅದು ರಿಜೆಕ್ಷನ್ಗೆ ಆಯಿತು. ನೋಡೋಣ ಅಂತ ಹೇಳಿಬಿಟ್ಟು ಕಾಲ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ಸದ್ಯಕ್ಕೆ. ಚೆನ್ನಾಗಿದೆ ಪ್ರಾಪರ್ಟಿಗಳು ಇವ್ರು ತೋರಿಸಿದ್ದು ಎಲ್ಲನೂ ತುಂಬ ಚೆನ್ನಾಗಿದೆ. ಬಟ್ ಎಲ್ಲ ಅಬೌವ್ 2500 ಪರ್ ಸ್ಕ್ವೇರ್ ಫೀಟ್ ಇದೆ. ಅಪ್ ಟು 3500 4000ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ನಾನು ಹೇಳೋದೇನು, ಪ್ರಾಪರ್ಟಿ ತೊಗೊಳ್ಳೋರಿಗೆ ಅಂತ ಆಗಲಿ 20-30 ಆಗಲಿ 30-40 ಆಗಲಿ, ನೀವು ಯಾವುದೇ ತೊಗೊಳ್ಳಿ ಅದಕ್ಕೆ ಒಂದು ವ್ಯಾಲ್ಯೂ ಅಂತ ಇದ್ದೇ ಇರುತ್ತೆ. ಯಾರ ಮನೆಗೆ ಹೋದರೂ ಆಡ್ಕೋತಾರೆ ಜನ. ಏನಂತಾರೆ ಗೊತ್ತಾ, 20-30 BDA ತೊಗೊಂಡ್ರೆ ದಟ್ ಈಸ್ ಕ್ರೋರ್ಸಲ್ಲಿ ಇವಾಗ ಅದ್ರದ್ದು ವ್ಯಾಲ್ಯೂ ಹೋಗುತ್ತೆ, ಆಯಿತಾ. ಬಟ್ BDAದಲ್ಲಿ 20-30 ತೊಗೊಂಡ್ರೆ ಅಯ್ಯೋ ಮನೆ ಚಿಕ್ಕ ಮನೆ ತೊಗೊಂಡವ್ರೆ, ಅದೇ ದುಡ್ಡಿಗೆ ಒಂಚೂರು ದೂರ ಹೋಗಿದ್ರೆ ದೊಡ್ಡ ಬಂಗ್ಲೆ ಕಟ್ಬೋದಿತ್ತು ಅಂತಾರೆ, ಆಯಿತಾ. ನಾನು ಹೇಳೋದು ಒಂದು ಲೈನ್ ಏನಂತ ಹೇಳಿದ್ರೆ, ಸ್ಮಾಲ್ ಮನಿ ಕೆನಾಟ್ ಮೇಕ್ ಬಿಗ್ ಮನಿ, ಓಕೆನಾ. ಬಿಗ್ ಮನಿ ಓನ್ಲಿ ಕ್ಯಾನ್ ಮೇಕ್ ಬಿಗ್ ಮನಿ ಅಷ್ಟೇ. BDA ಆ ಥರದ್ದೆಲ್ಲ ಪ್ರಾಪರ್ಟಿಗಳು ಯಾವತ್ತಿದ್ರೂ ಅದೊಂಥರ ರಾಜನ್ ಥರನೇ ಅದರದ್ದು ಒಂದು ಇದು. ಅದು ಕಾಸ್ಟ್ಲಿ ಇರ್ಬೋದು BDA ಸೈಟ್ಗಳು. ಇವಾಗ ನಾವಿರೋದು ಪ್ರೆಸೆಂಟು BDA. ನಾವು ಲಾಸ್ಟ್ ಇಯರ್ಗಿದ್ದು, ನಾವು ಮನೆ ತೊಗೊಳ್ಳುವಾಗ ಇದ್ದಿದ್ದು ಪ್ರೈಸ್ಗೂ ಇವಾಗಿರೋ ಪ್ರೈಸಿಗೂ ಅಜ್ಗಜಾಂತರ ವ್ಯತ್ಯಾಸ ಇದೆ ಗೊತ್ತಾ. ಅಷ್ಟೊಂದು ಅಪ್ರಿಷಿಯೇಟ್ ಆಗುತ್ತೆ ಇಯರ್ಲಿ ಅದು. ಸೊ ಹಾಗಾಗಿ ನಾನು ಹೇಳೋದು, ಯಾರೇ ನೀವು ಪ್ರಾಪರ್ಟಿನ ಬೈ ಮಾಡ್ತೀರಾ ಅಥವಾ ಪ್ರಾಪರ್ಟಿನ ನೀವು ತೊಗೋತೀರಾ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಒಂದು ಸ್ವಲ್ಪ ಈ ರೆವಿನ್ಯೂ ಸೈಟ್ಗಳು ಅದರಿಂದ ಸ್ವಲ್ಪ ದೂರ ಇದ್ದು ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಸೊ ನಾವಿವಾಗ ಡಿಸ್ಕಷನಿಗೆ ಕೂತಿದ್ದೀವಿ, ಏನು ಎತ್ತ ಏನು ಕತೆ ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ಕೂತ್ಕೊಂಡ್ವಿ. 1000 ಯೋಚನೆಗಳು ತಲೆಯಲ್ಲಿ, ಏನು ಮಾಡಬೇಕು ಅಂತ. ಸೊ ಏನೋ ಒಂದು ಮಾಡೋದು, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಡೆಫಿನೆಟ್ಲಿ. ಏನೇನಾಗುತ್ತೆ ಏನು ಎತ್ತ ಅಂತ ಡೆಫಿನೆಟ್ಲಿ ಕಮ್ಮಿಂಗ್ ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಆಮೇಲೆ ಯಾವತ್ತೂ ಅಷ್ಟೇ ಯಾರಿಗೂ ಮೆಚ್ಚೋದಕ್ಕೋಸ್ಕರ ಏನೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ನೀವು ಅದನ್ನೇ ಮಾಡಿ. ನಿಮ್ಮ ಕೈ ಎಷ್ಟು ಎಟ್ಕತ್ತೋ ಅಷ್ಟನ್ನೇ ನೀವು ಪ್ರಯತ್ನ ಪಡಿ ಅಷ್ಟೇ. ಬಿಕಾಸ್ ಟೈಮು ಸಿಕ್ಕಿದಾಗ ಬೇರೆದನ್ನು ನಾವು ಆರಾಮಾಗಿ ಮಾಡ್ಕೋಬೋದು. ಬಟ್ ಕೈಗೆ ಎಟ್ಕೋದನ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮಷ್ಟು ಮೂರ್ಖರು ಯಾರೂ ಇರೋದಿಲ್ಲ. ಹಿಂಗೆ ಬೇಕು ಅಂತ ನಾವು ಮಾಡ್ತಾ ಸಮ್ಟೈಮ್ಸ್ ಏನು ಮಾಡ್ತೀವಿ, ಇರೋವಂಥ ಕೈಯಲ್ಲಿ ಸಿಗೋವಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಬಿಡ್ತೀವಿ. ಸೊ ಹಾಗಾಗಿ ಆ ಥರದ ರಿಗ್ರೆಟ್ಸ್ ನಮಗೂ 1-2 ಸರಿ ಆಗಿದೆ ಈ ಸೈಟು ಮನೆ ವಿಚಾರದಲ್ಲಿ. ಹಾಗಾಗಿ ನಾನು ಹೇಳೋದು, ಯಾವಾಗ ಅದು ನಿಮಗೆ ನಿಮ್ಮ ಹತ್ರ ಪದೇ ಬರ್ತಾಯಿದೆ ಅಂದಾಗ ಡೆಫಿನೆಟ್ಲಿ ಬಿಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಆ ಟೈಮಲ್ಲಿ ಬಿಡೋದಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ನಮ್ಮದೇ ಲಾಸ್ಟ್ ಇಯರ್ ನೋಡಿ, ನಾವು ಅಶ್ವಸೂರ್ಯದಲ್ಲಿ ನೋಡ್ಕೊಂಡು ಬಂದಿದ್ವಿ. ಒಂದು ಚಿಕ್ಕ ನೆಗ್ಲಿಜೆನ್ಸಿಯಿಂದ ನಮಗೆ ಅದು ಸೈಟು ನಮ್ಮ ಕೈ ತಪ್ಪು ಹೋಯಿತು ಅಷ್ಟೇ ಆ ಟೈಮಲ್ಲಿ. ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತಾ ಇರೋದು. ಅಲ್ಲಿಂದ ಮುಗಿಸ್ಕೊಂಡು ನಾವಿವಾಗ ಮನೆ ಹತ್ರ ಹೋದ್ವಿ. ನೋಡಿ ಮಳೆ ಬರ್ತಾಯಿತ್ತು ಜೋರಾಗೆ, ಮಳೆ ಜೊತೆ ಬಿಸಿಲು ಮಳೆ ಬರ್ತಾಯಿತ್ತು. ಹಾಗಾಗಿ ದೊಡ್ಡ ಕಾಮನ್ ಬಿಲ್ಲು ಕಾಣಿಸ್ತು ಕಣ್ಣಿಗೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋದ್ವಿ. ನಾನು ಯಾವಾಗಲೂ ಹೇಳ್ತೀನಿ, ತುರಾಳಿ ಫಾರೆಸ್ಟು ನಮ್ಮನೆ ನಿಯರ್ ಇರೋವಂಥದ್ದು. ಮಳೆಗಾಲ ಬಂದರೆ ಇಟ್ಸ್ ವೆರಿ ಬ್ಯೂಟಿಫುಲ್. ನಮಗೆ ಫಸ್ಟ್ ಟೈಮ್ ಮಳೆಗಾಲದಲ್ಲಿ ಅನಿಸೋದು ಅಂದರೆ ಬೆಂಗಳೂರಿಂದ ನಾವು ಎಲ್ಲೋ ಒಂದು ಮಲೆನಾಡು ಹತ್ರ ಬಂದಿದ್ದೀವಿ ಅಂತ ನಮಗೆ ಅನಿಸೋದು ಆ ಪ್ಲೇಸ್ನ ನೋಡಿದಾಗ. ನಿಜವಾಗ್ಲೂ ನಮ್ಮನೆ ಹತ್ರ ಸಿಕ್ಕಾಬಟ್ಟೆ ನೋಡಿ, BDA ಅಂದರೆ ಹಂಗಿರ್ತವೆ. ಸಖತ್ತಾಗಿ ಮರಗಳು ಹಾಕಿರ್ತಾರೆ, ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಎಲ್ಲದನ್ನು. ಒಂದು ಸ್ವಲ್ಪ ಕೆಲಸಗಳು ಲೇಟ್ ಆಗ್ಬೋದು, ಬಟ್ ಪರ್ಫೆಕ್ಟಾಗಿ ಮಾಡ್ತಾರೆ ಡೆಫಿನೆಟ್ಲಿ ಎಲ್ಲದನ್ನು. ನಮ್ಮ ಮನೇಲಿ ಸ್ವಲ್ಪ ಕಾಫಿ ಎಲ್ಲ ಖಾಲಿಯಾಗಿತ್ತು, ಕಾಫಿ ಪುಡಿ ಎಲ್ಲ. ನಮ್ಮಮ್ಮ ಬಂದರೆ ಸ್ವಲ್ಪ, ನಾನಿದ್ದರೆ ಅಷ್ಟೊಂದು ಖಾಲಿ ಆಗೋಲ್ಲ, ಬಟ್ ನಮ್ಮಮ್ಮ ಬಂದರೆ ಡೆಫಿನೆಟ್ಲಿ ಕಾಫಿ ಪುಡಿ ಎಲ್ಲ ಒಂದು ವಾರಕ್ಕೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಯಾಕಂದರೆ ನಮ್ಮಮ್ಮ ತುಂಬ ಸರಿ ಕಾಫಿ ಕುಡಿತಾರೆ ದಿನಕ್ಕೆ. ಮಧ್ಯರಾತ್ರಿ ಎಲ್ಲ ಎಚ್ಚರಾದರೆ ಇಷ್ಟ ಆದರೆ ಆವಾಗಲೂ ಮಾಡ್ಕೊಂಡು ಕುಡಿತಾರೆ. ಹಾಗಾಗಿ
ಕಾಫಿ ಪೌಡರ್ ಯಾವಾಗಲೂ ಸ್ಟಾಕ್ ಇರಬೇಕು. ಆಮೇಲೆ ನನಗೆ ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಫೀಡಿಂಗ್ ಸ್ಟಾಪ್ ಮಾಡಿದ್ದೀರಾ ಗೊಂಬೆ ಮಗಗೆ ಅಂತ ಕೇಳ್ತಾ ಇರ್ತೀರಾ. ಇನ್ನು ಅವಳಿಗೆ ಫೀಡಿಂಗ್ ಸ್ಟಾಪ್ ಮಾಡಿಲ್ಲ, ನಾನು ಇನ್ನು ಫೀಡ್ ಮಾಡ್ತಾಯಿದ್ದೀನಿ. ಯಾವಾಗ ಮಾಡ್ತೀರಾ ಅಂತಲೂ ಕೇಳ್ತಾ ಇದ್ರಿ. ನಾನು ಆಲ್ಮೋಸ್ಟ್ ಒಂದು 15 to 20 ಡೇಸಿಂದ ಟ್ರೈ ಮಾಡ್ತಾಯಿದ್ದೀನಿ ಫೀಡಿಂಗ್ ಸ್ಟಾಪ್ ಮಾಡೋದಕ್ಕೆ. ಏನಂದರೆ ಮೊನ್ನೆ ಇದನ್ನು ತೊಗೊಬಂದು ಕಹಿ ಬೇವು ಬರುತ್ತಲ್ಲ, ಬೇವಿನ ಸೊಪ್ಪು, ಅದನ್ನು ತರಿಸ್ಕೊಂಡು ಹಚ್ಕೊಂಡೆ, ಅದನ್ನು ಪೇಸ್ಟ್ ಮಾಡಿಬಿಟ್ಟು ಹಚ್ಚಿದ್ದೆ, ನೋಡೋಣ ಬಿಡ್ತಾಳೇನೋ ಅಂತ. ಅದ್ರ ಸಮೇತನೇ ಅವಳು ಫೀಡಿಂಗ್ ತೊಗೋತಾಳೆ. ಸೊ ಅವಳು ಬೇವಿನ ಸೊಪ್ಪಿಗೂ ಬಗ್ತಾ ಇಲ್ಲ. ನಾನು ಎಲ್ಲಾದರೂ ಒಂದು ವಾರ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಎಲ್ಲಾದರೂ ಕಣ್ಮರೆ ಆಗೋದ್ರೆ ಅಟ್ಲೀಸ್ಟ್ ಆವಾಗ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಕಷ್ಟ. ಇವಾಗ ಊಟ ಮಾಡಲ್ಲ ಮಕ್ಕಳು, ಜಾಸ್ತಿ ಇದು ಫೀಡ್ ಕೊಡ್ತಾಯಿದ್ರೆ. ಇವಳು ಏನೋ ಲಕ್ಕಿಲಿ ಇವಳು ಸ್ವಲ್ಪ ಊಟ ಎಲ್ಲ ಕರೆಕ್ಟಾಗಿ ಮಾಡ್ಕೊತಿರೋದಕ್ಕೆ ಓಕೆ, ಬಟ್ ತುಂಬ ಕಷ್ಟ ಆಗಿಬಿಡುತ್ತೆ. ಹೋಗ್ತಾ 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 ಅದೇ ನೆನಪು ಜಾಸ್ತಿ ಆಗುತ್ತೆ ಓಕೆ ಅಂತ ಹೇಳಿಬಿಟ್ಟು ಇವಾಗ ಒಂದು 15 ಡೇಸಿಂದ ಟ್ರೈ ಮಾಡ್ತಾಯಿದ್ದೀನಿ ನಾನು ಫೀಡಿಂಗ್ ಸ್ಟಾಪ್ ಮಾಡೋದಕ್ಕೆ, ಬಟ್ ಇನ್ನೂ ಮಾಡಿಲ್ಲ. ಅದಾದಮೇಲೆ ಸಂಜೆ ಸೋಮು ನನಗೆ ಬರ್ಗರ್ ಕೊಡಿಸ್ತೀನಿ ಬಾ ಅಂತ ಹೇಳಿದರು. ಆಲ್ಮೋಸ್ಟ್ ಒಂದು ತಿಂಗಳು ಮೇಲೇ ಆಗೋಗಿತ್ತು. ಬರ್ಗರ್ ಏನೂ ತಿಂದಿರಲಿಲ್ಲ ನಾನು, ಹಾಗಾಗಿ ಕೊಡಿಸ್ತೀನಿ ಅಂತ ಹೋದರು. ಅದಾದಮೇಲೆ ನೆಕ್ಸ್ಟ್ ಡೇ ನನಗೆ ಒಂದು ಬ್ರೈಡಲ್ ಆರ್ಡರ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದೆ ನಮ್ಮ ಏರಿಯಾದಲ್ಲೇ. ನಾನು ಹೇಳಿದ್ನಲ್ಲ, ನನಗೆ ವಿತಿನ್ ಬ್ಯಾಂಗ್ಳೂರಲ್ಲಿ ವಿತಿನ್ 10 ಕಿಲೋಮೀಟರ್ಸ್ ಅಥವಾ 15 ಕಿಲೋಮೀಟರ್ಸ್ ಒಳಗಿದ್ದರೆ ನಾನು ಡೆಫಿನೆಟ್ಲಿ ತೊಗೋತೀನಿ ಆರ್ಡರ್ಸ್ನ. ಬಟ್ ಸದ್ಯಕ್ಕೆ ನಮ್ಮ ಮನೆ ಹತ್ರನೇ ಇತ್ತು ಇದು, ಹಾಗಾಗಿ ಬಂದ್ವಿ. ಇಲ್ಲೂ ನೋಡಿ ಯಾವುದೋ BDA ಸೈಟು ಡೀಲ್ ನಡೀತಾ ಇದೆ. ಬ್ರೈಡಲ್ ಆರ್ಡರ್ಗೆ ಬಂದಿದ್ದೆ, ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಪೋರ್ಷೆ ಗಾಡಿ ನಿಂತಿದೆ ನಮ್ಮ ಆಪೋಸಿಟಲ್ಲೇ. ಕಾರ್ ಕ್ರೇಜ್ ಇವಾಗ. ಹೆಂಗೆ ಕಾಣಿಸ್ತಿದೆ ಅವ್ರಿಗೆ ಕಾರು? ಮತ್ತೆ ನಿನ್ನೆ ತೋರಿಸಿದೆ ನಾನು ಅವಾಗಲೇ. ಪೋರ್ಷೆ ಇಲ್ಲಿ ನಂಗೆ ಆರ್ಡರ್ ಇದ್ದಿದ್ದು. ಬಂದೆ, ನಮ್ಮನೆಯಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ನೋಡಿ, ನಾನು ಡಿಸ್ಟೆನ್ಸ್ ಇಷ್ಟೇ ತೊಗೊಳ್ಳೋದು. ತುಂಬ ಯಾವ್ದು ನಿಯರ್ ಬೈ ಯಾವುದಿದೆ ಅದು ಮಾತ್ರ ನಾನು ತೊಗೊಳ್ಳೋದು. ದೂರ ಎಲ್ಲ ನಾನು ತೊಗೊಳ್ಳಲ್ಲ. ಬಿಕಾಸ್ ನಿಮಗೆ ಗೊತ್ತು, ಇವಾಗ ಅಮ್ಮನೂ ನನ್ನ ಜೊತೆಗೇನು ಇರೋದಿಲ್ಲ. ಸೊ ಹಾಗಾಗಿ ನಾನು ಪಾಪು ಇಟ್ಕೊಂಡು ಕಷ್ಟ ಸ್ವಲ್ಪ. ಪಾಪು ಸ್ವಲ್ಪ ಸ್ಕೂಲ್ಗೆ ಹೋಗೋ ಥರ ಆದರೆ ಯಾರಾದರೂ ನನ್ನ ಜೊತೆಗೆ, ನನಗೆ ಅವಳನ್ನ ಬಿಟ್ಟು ಹೋಗ್ಬೋದು ಅಂತ, ಅವಳ ಜೊತೆಗೆ ಅಂತ ನನಗೆ ಅನಿಸಿದ್ರೆ ಮಾತ್ರ ನಾನು ಸ್ವಲ್ಪ ದೂರ ತೊಗೋತೀನಿ ಅಷ್ಟೇ. ಅದರ್ವೈಸ್ ಅಲ್ಲಿವರೆಗೂ ನಾನು ನಿಯರ್ ಬೈ 10 ಕಿಲೋಮೀಟರ್ಸ್ ಯಾವುದಾದ್ರೂ ಇದ್ದರೂ ಹೇಳಿ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಬಟ್ ಮೋರ್ ದನ್ ದಟ್ ನನಗೆ ಆಗಲ್ಲ, ಪಾಪು ಇಟ್ಕೊಂಡು ಸ್ವಲ್ಪ ಕಷ್ಟ. ಮತ್ತು ಇವರು IT ಕೆಲಸ ಮಾಡೋರ್ನು ಸ್ವಲ್ಪ ಅವ್ರಿಗೂ ಬೆಳಗ್ಗೆ ಟೈಮು ಎಲ್ಲ ಲಾಗಿನ್ ಆಗೋಕ್ಕಿರುತ್ತೆ, ಆಗೋದಿಲ್ಲ. ಇವಾಗಲೇ ಆ್ಯಕ್ಚುಲಿ ಲೇಟ್ ಆಯಿತು. ಆಲ್ಸೋ ನಿಮ್ಮ ಹತ್ರ ನಾನು ಒಂದು ಸಜೆಷನ್ನ ಕೇಳ್ತಾ ಇದ್ದೀನಿ. ಯಾರಿಗಾದರೂ ಫೀಡಿಂಗ್ ಸ್ಟಾಪ್ ಮಾಡೋದಕ್ಕೆ ಒಳ್ಳೆ ಬೆಸ್ಟ್ ಐಡಿಯಾ ಗೊತ್ತಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಸೊ ದಟ್ ನನಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನನಗೆ ಇನ್ನು ನೆಕ್ಸ್ಟ್ ಫೀಡಿಂಗ್ನ ಕಂಟಿನ್ಯೂ ಮಾಡೋದಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನಗೆ ಅಷ್ಟು 2 ಇಯರ್ಸ್ ಕಂಪ್ಲೀಟಾಗಿ ಕೊಡಿಸ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದು ಮೆಂಟಲಿ ನನಗೆ ಇವಾಗ ಆ ಥರ ಅನ್ನಿಸ್ತಾ ಇದೆ, ಐ ಶುಡ್ ಸ್ಟಾಪ್ ಇಟ್ ಅಂತ. ಸೊ ಯಾರಿಗೆ ಗೊತ್ತಿದೆ ಐಡಿಯಾ, ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದನ್ನು ಟ್ರೈ ಮಾಡ್ತೀನಿ, ಓಕೆನಾ? ನಾಳೆ ಹಾಗಾದರೆ ಒಂದು ಒಳ್ಳೆ ವ್ಲಾಗ್ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್. ಹೇಳು ಬಾಯ್, ಹೇಳು ಬಾಯ್ 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 ಟಾಟಾ.